ನಾಗರಿಕರು ಆಡಳಿತ ವ್ಯವಸ್ಥೆ ಒಳಪಡಿಸಿದವರು ಯಾರು? ಬ್ರಿಟಿಷರು. ಎರಡನೇದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ. ಮೂರನೇದು ಭಾರತೀಯರನ್ನು ನಾಗರಿಕರೆಂದು ಕರೆದ ಯುರೋಪಿಯನ್ನರು ಯಾರು? ಬ್ರಿಟಿಷರು. ನಾಲ್ಕನೇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಐದನೇದು ಪ್ರಾರ್ಥನೆ ಭಿನ್ನಹ ಮತ್ತು ಪ್ರತಿಭಟನೆಯ ನೀತಿಯನ್ನು ಬ್ರಿಟಿಷ ಮುಂದೆ ಅನುಸರಿಸಿದವರು ಯಾರು? ಮಂದಗಾಮಿಗಳು. ಆರನೇದು ಹಿಂದೂ ಮತ್ತು ಮುಸ್ಲಿಮನರು ಇದನ್ನು ವಿರೋಧಿಸಿ ಪರಸ್ಪರ ರಕ್ಷಾಬಂಧನ ಕಟ್ಟಿಕೊಂಡರು ಯಾರು? ಬಂಗಾಳದ ವಿಭಜನೆ. ಏಳನೇದು ಭಾರತೀಯರ ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಹೀಗೆ ಕರೆದರು ಭಯೋತ್ಪಾದಕರು. ಎಂಟನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರ ಮೂಲ ಮಂತ್ರವಾಗಿದ್ದ ಒಂದೇ ಮಾತರಂ ಗೀತೆ ರಚನೆಕಾರರು ಯಾರು? ಬಂಕಿಂ ಚಂದ್ರ ಚಾಟರ್ಜಿ. ಒಂಬತ್ತನೇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು? ಉಮೇಶ್ ಚಂದ್ರ ಬ್ಯಾನರ್ಜಿ. ಹತ್ತನೇದು ಪಂಜಾಬಿನ ಸಿಂಹ ಎಂದು ಜನಪ್ರಿಯರಾದ ನಾಯಕರು ಯಾರು? ಲಾಲಾ ಲಜಪತಿ ರಾಯ್. ಬಂಗಾಳವನ್ನು ಮಾತೆಯ ಆಧಾರದ ಮೇಲೆ ಹಿಂದೂ ಮತ್ತು ಮುಸ್ಲಿಮನ ಎಂದು ಎರಡು ಭಾಗಗಳನ್ನು ಮಾಡಿ ವಿಭಜಿಸಿದ ಬ್ರಿಟಿಷ ಮೈಸೂರು ರಾಯ ಯಾರು? ಲಾರ್ಡ್ ಕರ್ಜನ್. ಹನ್ನೆರಡನೇದು ಅಮರ್ ಸೋನಾ ಬಾಂಗ್ಲಾ ಗೀತೆಯ ಪ್ರತಿಬಿಂಬಿಸುವ ಅಂಶ ಯಾವುದು? ಭವ್ಯಕತೆ. 13ನೇದು ಬ್ರಿಟಿಷ್ ಆಡಳಿತದಲ್ಲಿ ಭಾರತೀಯ ಶಾಸನ ಸಭೆಗಳನ್ನು ಪ್ರವೇಶಿಸಲು ಕಾರಣವಾದವರು ಯಾರು? ಮಂದಗಾಮಿಗಳು. 14 ಸೆರೆಮನೆಯ ಗೀತರಾಯಿಸಿ ಎಂಬ ಕೃತಿಯನ್ನು ಬರೆದ ಭಾರತೀಯ ಸ್ವತಂತ್ರ ಹೋರಾಟಗಾರರು ಯಾರು? ಬಾಲ ಗಂಗಾಧರ್ ತಿಲಕ್. 15 ಸರಕಾರಿ ಬಲಿಯರ ಪ್ರಕಾರ ವಾಲಬಾಗ್ ಹತ್ಯೆ ಕಂಡ ಖಂಡದಲ್ಲಿ ಕೊಲ್ಕಟ್ಟವರ ಸಂಖ್ಯೆ ಎಷ್ಟು? 379. 16ನೇದು 1899ರಲ್ಲಿ ಮಿತ್ರವೇಳೆ ಎನ್ನುವ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ಯಾರು?